ಬೆಂಟ್ಲಿ ಕಾರು ರಿಜಿಸ್ಟ್ರೇಷನ್ ವೇಳೆ ತಪ್ಪು ಮಾಹಿತಿ 5.5 ಕೋಟಿ ಮೌಲ್ಯದ ಕಾರು ಸೀಸ್. ಬೆಂಗಳೂರಲ್ಲಿ ನಿಲ್ಲದ ರೋಡ್ ರೇಜ್ ಕೇಸ್. ರಸ್ತೆ ಬದಿ ಪಾರ್ಕಿಂಗ್ ಮಾಡೋಕು ಕೊಡಬೇಕು ಹಣ. ಓಲಾ ಊಬರ್ ಟಿಪ್ಸ್ ಸುಲಿಗೆಗೆ ಬಿತ್ತು ಕಡಿವಾಣ. ಪೊಲೀಸರ ಮುಂದೆ ಕಾಮೆಂಟ್ ಶೂರರ ಗೋಳಾಟ. ಕಂಕನಾಡಿ ಗರೋಡಿ ಜಾತ್ರೆಯ ಕೋಳಿ ಅಂಕಕ್ಕಿಲ್ಲ ಪರ್ಮಿಷನ್. ಚಿತ್ರಸಂತೆಯಲ್ಲಿ ಕಲಾವೈಭವ. ನಿವೃತ್ತ ಯೋಧನಿಗೆ ಹೂ ಮಳೆ ಸ್ವಾಗತ. ಇಲ್ಲಿ ಅಂತ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳು ಈಗ ಸರ್ಕಾರದ ವಿರುದ್ಧ ರೆಬೆಲ್ ಆಗಿದ್ದಾರೆ. ಮನೆ ಕೊಡುವುದಾಗಿ ಸರ್ಕಾರ ತರಾತುರಿಯಲ್ಲಿ ಘೋಷಣೆ ಮಾಡಿ ಸರ್ಕಾರ ಇಕ್ಕಟ್ಟಲ್ಲಿ ಸಿಲುಕಿದೆ. ಈ ನಡುವೆ ಗೃಹ ಭಾಗ್ಯ ವಿಳಂಬಕ್ಕೆ ಸಿಡಿದಿದ್ದ ಜನ ಕೊಟ್ಟ ಮಾತಿನಂತೆ ಮನೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಇವತ್ತು ಸಾರ್ವಜನಿಕ ಸಭೆಯನ್ನು ಮಾಡಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಭೆಯಲ್ಲಿ ವಿವಿಧ ಸಂಘಟನೆಗಳು ಭಾಗಿಯಾಗಿದ್ದು, ಸ್ಥಳೀಯ ಶಾಸಕ ಹಾಗೂ ಸಚಿವ ಕೃಷ್ಣ ಬೈರೇಗೌಡರು ಸ್ಥಳಕ್ಕೆ ಬಾರದೇ ಇದ್ದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ವಸತಿ ಸಚಿವರು, DCM ಎಲ್ಲರೂ ಕೂಡ ಬಂದು ಪುನರ್ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ, ಜನವರಿ 1ನೇ ತಾರೀಕಿಗೆ ಗಿಫ್ಟ್ ಕೊಡ್ತೀವಿ ಅಂತೇಳಿ ಹೇಳಿದರು. ಅದನ್ನು ಇವತ್ತಿವರೆಗೂ ಕೂಡ ಸರ್ವೆ ಸರಿ ಇಲ್ಲ ಇನ್ನೊಂದು ಅಂತೇಳಿ ತುಂಬ ಮೀನಾಮೇಷ ಎಣಿಸ್ತಿದ್ದಾರೆ. ಸಾವಿರಾರು ಮನೆಗಳು ಖಾಲಿ ಇದ್ದಾವೆ. ಏನು ಅಪಾರ್ಟ್ಮೆಂಟ್ ಕಟ್ಟಿರೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಇವತ್ತು ಜನ ಇಲ್ಲ, ಖಾಲಿ ಇದೆ. ಕೊಡಲಿ, ಮನೆಯನ್ನು ಹೊಡೆದಾಕಿರೋದು ಸರ್ಕಾರ. ಹಾಗಾಗಿ ಸರ್ಕಾರ ವಾಪಸ್ ಕೊಡಬೇಕು ಅಂತ ಕೇಳ್ತೀವಿ. ನಮ್ಮ ಡಿಮ್ಯಾಂಡ್ ಏನಂದರೆ, ಎಲ್ಲರಿಗೆ ಯಾರ್ಯಾರು ಮನೆ ಧ್ವಂಸ ಆಗಿದೆಯೋ ಅವರೆಲ್ಲರಿಗೆ ಮನೆ ಕೊಡಬೇಕು. ಈ ಪುನರ್ವಸತಿ ಆಗುವ ತನಕ ಅಂದರೆ ಎಲ್ಲರಿಗೆ ಯಾವ್ಯಾವ ಮನೆ ಧ್ವಂಸ ಎಲ್ಲರಿಗೂ ಪುನರ್ವಸತಿ ಸಿಗಬೇಕು. ಆ ಸಮಯದ ತನಕ ನಾವು ನಮ್ಮ ಏನು ಜಂಟಿ ಕಾರ್ಯಾಚರಣಾ ಸಮಿತಿ ಇದೆಯೋ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಪೂರ್ತಿ ಶಾಂತಿಯುತವಾಗಿ ಮಾಡ್ತೀವಿ, ಕಾನೂನು ಮುಖಾಂತರ ಮಾಡ್ತೀವಿ. ಸಂವಿಧಾನದಲ್ಲಿ ಏನೇನು ಭಾಗ ಇದ್ದಾವೆ, ನಮಗೆ ಏನೇನು ಅವಕಾಶ ಇದ್ದಾವೋ ಅದನ್ನೆಲ್ಲ ಬಳಸ್ಕೊಂಡು ಹೋರಾಟ ಮಾಡ್ತೀವಿ. ಕೋಗಿಲು ಲೇಔಟ್ನ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲು ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿದೆ. ನಾಳೆ ಕೋಗಿಲು ಲೇಔಟ್ ಸಮೀಪ ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀನಿವಾಸ ಗಾರ್ಡನ್ ಬಳಿ ಪ್ರೊಟೆಸ್ಟ್ ನಡೆಸಲು ಬಿಜೆಪಿ ನಿರ್ಧರಿಸಿದ್ದು, ಇದಕ್ಕೆ ಪೊಲೀಸರು ನಿರಾಕರಿಸಿದ್ದಾರೆ. ಬಿಜೆಪಿ ನಾಯಕರಿಗೆ ಬಾಗ್ಲೂರು ಪೊಲೀಸರು ತಿಳುವಳಿಕೆಯ ಪತ್ರವನ್ನು ಸಲ್ಲಿಸಿದ್ದಾರೆ. ಪ್ರತಿಭಟನೆಗೆ ಅವಕಾಶ ಇಲ್ಲ, ಫ್ರೀಡಂ ಪಾರ್ಕ್ ಹೊರತುಪಡಿಸಿ ನಗರದ ಬೇರೆಲ್ಲೂ ಕೂಡ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂಥೇಳಿ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. 5.5 ಕೋಟಿ ಮೌಲ್ಯದ ಬೆಂಟ್ಲಿ ಕಾರನ್ನು RTO ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. 5,50,00,000 ಮೌಲ್ಯದ ಕಾರನ್ನು ರಿಜಿಸ್ಟ್ರೇಷನ್ ವೇಳೆ ಕಾರು ಮೌಲ್ಯ 2,43,50,000 ರೂಪಾಯಿ ಅಂತ ತೋರಿಸಿ ರಿಜಿಸ್ಟ್ರೇಷನ್ ಆದ ಹಿನ್ನೆಲೆಯಲ್ಲಿ ಕೋರಮಂಗಲದಲ್ಲಿ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಸುಮಾರು 70 ಲಕ್ಷ ರೂಪಾಯಿ ತೆರಿಗೆ ವಂಚನೆ, ತಪ್ಪು ಮೌಲ್ಯವನ್ನು ತೋರಿಸಿ ನಕಲಿ ದಾಖಲೆಗಳನ್ನು ಕೊಟ್ಟು ನೋಂದಣಿ ಮಾಡಿರುವ ಆರೋಪವಿದೆ. ಅಧಿಕಾರಿಗಳು ಕಾರನ್ನು ಸೀಸ್ ಮಾಡುವ ವೇಳೆ ಕಾರ್ ಸೀಸ್ ಮಾಡುವುದಕ್ಕೆ ಬಿಡಲ್ಲ ಅಂಥೇಳಿ ಮಾಲೀಕ ಗಲಾಟೆ ಮಾಡಿದ್ದಾರೆ. RTOನವರೇ ಮೋಸ ಮಾಡಿರೋದು ಅಂಥೇಳಿ ಮಾಲೀಕ ವಾದ ಮಾಡಿದ್ದಾರೆ. 2 ವರ್ಷದ ಹಿಂದೆ ನೋಂದಣಿಯಾಗಿರುವ ಕಾರು, ನಾವೆಲ್ಲ ಫ್ರಾಡ್ ಅಲ್ಲ, ವಿಜಯ್ ಮಲ್ಯ ಹಾಗೆ ನಾವು ಫ್ರಾಡ್ ಅಲ್ಲ, RTOನವರೇ ಫ್ರಾಡು, ನೀವೇ ಫ್ರಾಡು ಅಂಥೇಳಿ ಗಲಾಟೆ ಮಾಡಿದ್ದಾರೆ. 5,50,00,000 ಬೆಲೆ ಬಾಳುವಂತಹ ಒಂದು ಇನ್ವಾಯ್ಸ್ ವ್ಯಾಲ್ಯೂ ಇರುವಂತಹ ಬೆಂಟ್ಲಿ ವೆಹಿಕಲ್ ಅನ್ನ 2,43,50,000 ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಶಾರ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಮಾಡಿರೋದ್ರಿಂದ ಸುಮಾರು 70 ಲಕ್ಷದವರೆಗೆ ಅವರು ಶಾರ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಇದೆ, ಅದನ್ನು ರಿಕವರಿ ಮಾಡೋಕ್ಕೋಸ್ಕರ ಬೆಂಟ್ಲಿ ವೆಹಿಕಲ್ ಅನ್ನು ನಾವು ಮುತ್ಕೊಲ್ ಮಾಡ್ತೀವಿ. ಇರೋ ಇನ್ವಾಯ್ಸ್ ಏನೇ ಕೂಡ ಫೇಕ್ ಇದೆ, ಅದು ಇನ್ಶೂರೆನ್ಸ್ ಫೇಕ್ ಇದೆ, ಇನ್ವಾಯ್ಸ್ ಫೇಕ್ ಇದೆ. ಗಾಡಿ ಮೌಲ್ಯನೇ ಕಡಿಮೆ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಗಾಡಿನ ಮುತ್ಕೋಲ್ ಹಾಕಿ ಪೊಲೀಸ್ ಸ್ಟೇಷನ್ಗೆ ಅದನ್ನ ಬಿಟ್ಟು ಕೆ ಮಟ್ಟದಲ್ಲಿ ಕ್ರಮ ತಗೋಬೇಕು, ಅದನ್ನು ತಗೋತೀವಿ. ಇದು ಬೆಂಟ್ಲಿ ಫ್ಲೈಯಿಂಗ್ ಸ್ಪರ್ ಅಂತ 3 ವರ್ಷ ಆಯಿತು ತಗೊಂಡು. ಅದು ಟ್ಯಾಕ್ಸು ನಾವು 3 ಇಯರ್ಸ್ ಪೇಮೆಂಟ್ ಎಲ್ಲ ಮಾಡಿದ್ವಿ, ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿ KA70 ರಿಜಿಸ್ಟರ್ ಆಗಿದೆ. ಇವಾಗ 3 ವರ್ಷದಿಂದ ಇಲ್ದಿರೋದು, ಇವಾಗ RTO ಬಂದು ನೀವು ಟ್ಯಾಕ್ಸ್ ಕಡಿಮೆ ಕಟ್ಟಿದ್ದೀರಾ ಅಂತ ನಮಗೆ ಹೇಳ್ತಾ ಇದ್ದಾರೆ. ಸೊ ನಾನು ಏನು ಹೇಳ್ತಾ ಇದ್ದೀವಿ, ನಮ್ಮ ಕಡೆಯಿಂದ ನಾವು ಪರ್ಫೆಕ್ಟ್ ಆಗಿದ್ದೀವಿ. ಅದ್ಯಾಕೋ ಗೊತ್ತಿಲ್ಲ, ಎಷ್ಟೇ ಕಡಿವಾಣ ಹಾಕಿದ್ರೂ ಕೂಡ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ನಿಲ್ತಾ ಇಲ್ಲ. ಪ್ರಯಾಣಿಕರಿದ್ರು BMTC ಬಸ್ ಚಾಲಕ ಹಾಗೂ ಆಟೋ ಚಾಲಕರ ನಡುವು ಬೀದಿಯಲ್ಲಿ ಗೂಂಡಾಗಳಂತೆ ವರ್ತಿಸಿದ್ದಾರೆ. ನಡು ರಸ್ತೆಯಲ್ಲಿ ಬಸ್, ಆಟೋ ನಿಲ್ಲಿಸಿ ಜಗಳ ಆಡಿದ್ದಾರೆ. ಪರಸ್ಪರ ಅಶ್ಲೀಲ ಪದಗಳಿಂದ ನಿಂದಿಸಿಕೊಂಡಿದ್ದಾರೆ. ಸಿಗ್ನಲ್ನಲ್ಲಿ ಜಾಗ ಬಿಟ್ಟಿಲ್ಲ ಅಂತ ಆಟೋ ಡ್ರೈವರ್ ಹಾಗೂ BMTC ಡ್ರೈವರ್ ಕಿರಿಕ್ ಮಾಡಿದ್ದಾರೆ. ಚಾಲಕರಿಬ್ಬರ ಗಲಾಟೆ ವಿಡಿಯೋ ವೈರಲ್ ಆಗಿದೆ. ಇನ್ಮುಂದೆ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲಂದರಲ್ಲಿ ಗಾಡಿ ನಿಲ್ಲಿಸಿ ಹೋಗುವಂತಿಲ್ಲ. ಒಂದು ವೇಳೆ ರಸ್ತೆ ಬದಿ ಗಾಡಿ ನಿಲ್ಲಿಸಿದರೆ ದುಡ್ಡು ಕಟ್ಟಲೇಬೇಕು. ಬೆಂಗಳೂರಿನಲ್ಲಿ ಸ್ಟ್ರಿಕ್ಟ್ ಪಾರ್ಕಿಂಗ್ ರೂಲ್ಸ್ ಶೀಘ್ರದಲ್ಲಿಯೇ ಜಾರಿಗೆ ಬರ್ತಾ ಇದೆ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್, ಹೆಬ್ಬಾಳ, ಯಲಹಂಕ ಭಾಗದಲ್ಲಿ ಸ್ಟ್ರೀಟ್ ಪಾರ್ಕಿಂಗ್ ರೂಲ್ಸ್ ಶೀಘ್ರದಲ್ಲಿಯೇ ಜಾರಿಯಾಗುತ್ತೆ. ನಿಗದಿತ ಸ್ಥಳದಲ್ಲಿ ಪಾರ್ಕಿಂಗ್ ದರ ಸಂಗ್ರಹಕ್ಕೆ GBA ಮುಂದಾಗಿದ್ದು, 1 ಗಂಟೆಗೆ 4 ವೀಲರ್ಸ್ಗೆ 30 ರೂಪಾಯಿ, ದಿನಕ್ಕೆ 150 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ ಪಾಸ್ನ ವ್ಯವಸ್ಥೆ ಮಾಡಲಾಗಿದೆ. ದ್ವಿಚಕ್ರ ವಾಹನಕ್ಕೆ 1 ಗಂಟೆಗೆ 15 ರೂಪಾಯಿ, ದಿನಕ್ಕೆ 75 ರೂಪಾಯಿ, ತಿಂಗಳಿಗೆ 1,500 ರೂಪಾಯಿ ಹಣವನ್ನು ಕಟ್ಟಬೇಕಿದೆ.
ಓಲಾ ಊಬರ್ ಕ್ಯಾಬ್ಗಳಿಗೆ ಕೇಂದ್ರ ಸರ್ಕಾರ ಮೂಗುದರ ಹಾಕಿದೆ. ಹೆಚ್ಚುವರಿ ಟಿಪ್ಸ್ ಕೊಟ್ಟರೆ ಫಟಾಫಟ್ ಅಂಥೇಳಿ ಕ್ಯಾಬ್ ಸೌಕರ್ಯ ನೀಡುವ ಮೂಲಕ ಗ್ರಾಹಕರಿಂದ ಹಣ ಪೀಕುವ ಸ್ಕೀಮ್ಗೆ ಕಡಿವಾಣ ಹಾಕಲಾಗಿದೆ. ಇನ್ಮುಂದೆ ಈ ರೀತಿ ಅಪ್ಲಿಕೇಶನ್ನಲ್ಲಿ ಹೆಚ್ಚುವರಿ ಟಿಪ್ಸ್ನ ಆಪ್ಷನ್ ಅನ್ನು ಕೊಡುವಂತಿಲ್ಲ. ಗ್ರಾಹಕರು ಸ್ವಯಂ ಪ್ರೇರಿತವಾಗಿ ಚಾಲಕರಿಗೆ ಕೊಡಬಹುದು ಅಂಥೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಟ್ರಿಪ್ ಸಂಪೂರ್ಣವಾದ ಬಳಿಕ ಬೇಕಾದರೆ ಚಾಲಕರಿಗೆ ಗ್ರಾಹಕರು ಸ್ವಯಂ ಪ್ರೇರಿತವಾಗಿ ಟಿಪ್ಸ್ ಅನ್ನು ಕೊಡುವ ಬಗ್ಗೆ ಕ್ಯಾಬ್ಗಳು ಅಪ್ಲಿಕೇಶನ್ ವ್ಯವಸ್ಥೆ ಮಾಡಬಹುದು. ಅಗ್ರಿಗೇಟರ್ ಸಂಸ್ಥೆಗಳು ಈ ದುಡ್ಡಿನಲ್ಲಿ ಪಾಲನ್ನು ಕೇಳುವಂತಿಲ್ಲ. ಒಂದು ವೇಳೆ ಗ್ರಾಹಕರು ಟಿಪ್ಸ್ ಅನ್ನು ಕೊಟ್ಟರೂ ಕೂಡ ಆ ಹಣ ಸಂಪೂರ್ಣ ಚಾಲಕರ ಅಕೌಂಟ್ ಹೋಗಬೇಕು. ಜೊತೆಗೆ ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಕ್ಯಾಬ್ನಲ್ಲಿ ಮಹಿಳಾ ಚಾಲಕರ ಆಯ್ಕೆಗೆ ಅವಕಾಶ ನೀಡುವಂತೆ ಸೂಚನೆ ಕೊಡಲಾಗಿದೆ. ರಾಜ್ಯಗಳಿಗೆ ಈ ರೂಲ್ಸ್ ಕಟ್ಟುನಿಟ್ಟಾಗಿ ಜಾರಿ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ತನಿಖೆ ಮುಂದುವರೆಸಿರುವ ಸಿಸಿಬಿ ಪೊಲೀಸರು ವಿಜಯಲಕ್ಷ್ಮಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ 18 ಅಕೌಂಟ್ಗಳ ಸುಮಾರು 20 ಜನರ ಪಟ್ಟಿ ತಯಾರು ಮಾಡಿದ್ದಾರೆ. ಆ 20 ಜನರ ಹುಡುಕಾಟ ನಡೆಸುತ್ತಿದ್ದಾರೆ. ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ನಡುವೆ ಈಗಾಗಲೇ ಬಂಧಿತನಾಗಿರುವ ದಾವಣಗೆರೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ನಿತಿನ್ ಮತ್ತು ಬೆಂಗಳೂರಿನ ಚಿಕ್ಕಬಾಣಾವರ ಮೂಲದ ಚಂದ್ರಶೇಖರ್ ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರು. ಈ ವೇಳೆ ಆರೋಪಿಗಳು ಕಮೆಂಟ್ ಮಾಡಿದ್ದರ ಬಗ್ಗೆ ಹೇಳಿಕೊಂಡಿದ್ದಾರೆ. ನನಗೆ ವಿಜಯಲಕ್ಷ್ಮಿ ಬಗ್ಗೆ ಯಾವುದೇ ಕೋಪ ಇಲ್ಲ. ಎಲ್ಲರೂ ಕಮೆಂಟ್ ಹಾಕ್ತಿದ್ರು, ಅದನ್ನ ನೋಡಿ ನಾವು ಕಮೆಂಟ್ ಮಾಡಿದ್ವಿ. ಇದು ಕೇಸ್ ಆಗುತ್ತೆ, ಇಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಪೊಲೀಸರ ಮುಂದೆ ಗೋಳಾಡಿದ್ದಾರೆ. ಈ ನಡುವೆ ವಿಜಯಲಕ್ಷ್ಮಿಗೆ ಕಮೆಂಟ್ ಹಾಕಿದ್ದ ಇನ್ನಿಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ನಾಗರಾಜ್, ಧಾರವಾಡದ ಆಡಿಟರ್ ಪ್ರಶಾಂತ್ ಬಂಧಿತ ಆರೋಪಿಗಳಾಗಿದ್ದಾರೆ. 154 ವರ್ಷಗಳ ಇತಿಹಾಸವಿರುವ ಕಂಕನಾಡಿ ಗರೋಡಿ ಜಾತ್ರೆಯ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಹಲವು ಬಾರಿ ಮನವರಿಕೆ ಮಾಡಿದರೂ ಪೊಲೀಸರು ಒಪ್ಪಿಲ್ಲ. ಮಂಗಳೂರಿನ ನಾಗುರಿಯಲ್ಲಿರುವ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಗೆ 154 ವರ್ಷದ ಇತಿಹಾಸವಿದೆ. 154 ವರ್ಷದಲ್ಲೂ ಪ್ರತಿ ಜಾತ್ರೋತ್ಸವ ಸಂದರ್ಭದಲ್ಲೂ ಜನರು ಕೋಳಿ ಅಂಕ ಮಾಡ್ತಿದ್ರು. ತಾವು ಸಾಕಿದ ಹುಂಜಗಳನ್ನ ಗ್ರಾಮಸ್ಥರು ಕೋಳಿ ಅಂಕದಲ್ಲಿ ಕಾದಾಟ ನಡೆಸಿದ್ರು. ಕೋಳಿಯ ರಕ್ತದ ಬಿಂದು ಗರಡಿ ಭೂಮಿಯಲ್ಲಿ ಬಿದ್ದರೆ ಕಷ್ಟ ದೂರವಾಗುವ ನಂಬಿಕೆ ಇದೆ. ಹೀಗಾಗಿ ಪ್ರತಿ ವರ್ಷದ ಕೋಳಿ ಅಂಕಕ್ಕೆ ಹುಂಜಗಳನ್ನ ತರಲಾಗುತ್ತಿತ್ತು. ಅಯೋಧ್ಯೆ ಗಲಾಟೆ, ಕೋಮು ದಳ್ಳುರಿ, ಕೋವಿಡ್ ಸಂದರ್ಭದಲ್ಲೂ ಈ ಸಂಪ್ರದಾಯ ಮುಂದುವರೆದಿತ್ತು. ಆದರೆ ಇದೇ ಮೊದಲ ಬಾರಿಗೆ ಕೋಳಿ ಅಂಕಕ್ಕೆ ಪೊಲೀಸರಿಂದ ಸಂಪೂರ್ಣ ತಡೆ ನೀಡಲಾಗಿದೆ. ಹೀಗಾಗಿ ಸಂಪ್ರದಾಯ ಪಾಲಿಸಲು ಅನುಮತಿ ನೀಡುವಂತೆ ಸರ್ಕಾರಕ್ಕೆ ದೈವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಸಂಪ್ರದಾಯ ನಡೆಸಲು ಸಾಧ್ಯವಾಗದ ಬಗ್ಗೆ ಆಡಳಿತ ಮಂಡಳಿ ದೈವದ ಬಳಿಯೂ ಪ್ರಾರ್ಥನೆ ಮಾಡಿದ್ದಾರೆ. ಪ್ರತಿ ಜಾತ್ರಾ ಸಂದರ್ಭದಲ್ಲಿ ಧ್ವಜಾರೋಹಣ ಆಗಿ ಧ್ವಜ ಆರೋಹಣ ಆಗುವ ಹೊತ್ತಿನಲ್ಲಿ ಇಲ್ಲಿ ಒಂದು ಕೋಳಿ ಅಂಕ ನಡೆಯುವ ಪದ್ಧತಿ ನಡೆದು ಬಂದದ್ದು. ಇಲ್ಲಿ ಬರುವುದು ಸಾವಿರಾರು ಭಕ್ತರು ಬರ್ತಾರೆ. ಈ ಕೋಳಿ ಅಂಕ ಯಾಕೆ ಅಂದರೆ ಇಲ್ಲಿ ಒಂದು ಪ್ರತೀತಿ ಇದೆ, ಅದು ನಮ್ಮ ಕರಾವಳಿ ಭಾಗದ ಪ್ರತೀತಿ. ಇದಕ್ಕೆ ಒಂದು ರಕ್ತಹಾರ ಒಂದು ಪ್ರಮುಖ ಆರಾಧನಾ ಪದ್ಧತಿಯಲ್ಲಿ ರಕ್ತಹಾರ ಒಂದು ಪ್ರಮುಖ ಪದ್ಧತಿ. ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ಬೆಂಗಳೂರಿನಲ್ಲಿ 23ನೇ ಚಿತ್ರಸಂತೆ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ 1,500ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದಾರೆ. ಕಲಾವಿದರ ಕಲಾ ಪ್ರತಿಭೆಯ ಅನಾವರಣ ಹಾಗೂ ಕಲಾಕೃತಿಗಳ ಮಾರಾಟಕ್ಕೆ ವೇದಿಕೆಯಾಗಿರುವ ಈ ಚಿತ್ರಸಂತೆಯನ್ನ ಈ ಸಲ ಪರಿಸರಕ್ಕೆ ಸಮರ್ಪಿಸಲಾಗಿದೆ. ಚಿತ್ರಸಂತೆಗೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ನೆರವೇರಿಸಿದ್ರು. ಡಿಸಿಎಂ ಡಿಕೆಶಿ ಚಾಲನೆ ಕೊಟ್ಟರು. ಚಿತ್ರಸಂತೆಯಲ್ಲಿ ರಾಜ್ಯ, ಪರರಾಜ್ಯ, ವಿದೇಶಗಳ ಹೆಸರಾಂತ ಕಲಾವಿದರು ಭಾಗವಹಿಸಿ ತಮ್ಮ ಕುಂಚ ಪ್ರಪಂಚವನ್ನ ದರ್ಶನ ಮಾಡಿದ್ದಾರೆ. ಬೆಳಗ್ಗಿನಿಂದಲೇ ಲಕ್ಷಾಂತರ ಕಲಾಸಕ್ತರು ಚಿತ್ರಸಂತೆಗೆ ಬಂದು ಕಲೆ ಆಸ್ವಾದಿಸುತ್ತಿದ್ದಾರೆ. ಕಲಾಕೃತಿಗಳ ಮಾರಾಟದ ಭರಾಟೆಯೂ ಹೆಚ್ಚಿದೆ. ಕನಿಷ್ಠ 100 ರೂಪಾಯಿಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಲಾಕೃತಿಗಳು ಚಿತ್ರಸಂತೆಯಲ್ಲಿ ಅರಳಿವೆ. ಈ ವರ್ಷ ಸುಮಾರು ಪೇಂಟಿಂಗ್ಸ್ ಚೆನ್ನಾಗಿದೆ. ಅಲ್ಲಿ ಒಂದು ಪೀಕಾಕ್ ಆಯಿಲ್ ಪೇಂಟಿಂಗ್ ತುಂಬ ಇಷ್ಟ ಆಯಿತು. ಸುಮಾರು ಕ್ಯಾಲೆಂಡರ್ಸ್ ಇಟ್ಟಿದ್ದಾರೆ. ಕ್ಯಾಲೆಂಡರ್ಸ್ ತುಂಬ ಯುನೀಕ್ ಆಗಿತ್ತು. ನಾವು ಬರ್ತಾ ಇರೋದು ಇದೆ ಫಸ್ಟ್ ಇಯರು. ಫುಲ್ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಇದೆ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ಲಾಂಗ್ ಇದೆ. ತುಂಬ ಚೆನ್ನಾಗಿದೆ ಪೇಂಟಿಂಗ್ಸ್. ಆಲ್ ಓವರ್ ಇಂಡಿಯಾ ಎಲ್ಲ ಆರ್ಟಿಸ್ಟ್ ಬಂದಿದ್ದಾರೆ. ಇಟ್ ಈಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ವರ್ಷದಿಂದ ಬರ್ತಾ ಇದ್ದೀನಿ, ಬಟ್ 2-3 ಇಯರ್ಸಿಂದ ಬರೋಕ್ಕಾಗಿರಲಿಲ್ಲ. ಈ ಸರ್ತಿ ಬಂದು ತುಂಬ ಖುಷಿ ಆಯಿತು. ಬಿಎಸ್ಎಫ್ನಲ್ಲಿ 36 ವರ್ಷ ದೇಶ ಸೇವೆ ಮಾಡಿ ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಬಂದ ಯೋಧನಿಗೆ ಹೂಮಳೆ ಸುರಿಸಿ ಅದ್ಧೂರಿ ಸ್ವಾಗತ ಕೋರಲಾಗಿದೆ. ಬೀದರ್ ತಾಲೂಕಿನ ಬಿಎಸ್ಎಫ್ ಯೋಧ ಪ್ರಭು ಸಂಗೊಳಗಿಗೆ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಪುಷ್ಪವೃಷ್ಟಿ ಮಾಡಿ ಗ್ರಾಮಸ್ಥರು ಗೌರವ ಸಲ್ಲಿಸಿದ್ದಾರೆ. ರೈಲ್ವೆ ನಿಲ್ದಾಣದಿಂದ ಯೋಧನ ಸ್ವಗ್ರಾಮದವರೆಗೂ ಅದ್ಧೂರಿ ಮೆರವಣಿಗೆ ಮಾಡುವ ಮೂಲಕ ಭವ್ಯ ಸ್ವಾಗತ ಕೋರಿದ್ರು. ಈ ಬಗ್ಗೆ ಯೋಧ ಪ್ರಭು ಸಂಗೊಳಗಿ ಖುಷಿ ಹಂಚಿಕೊಂಡ್ರು. ಜೊತೆಗೆ ಇಂದಿನ ಯುವಕರ ಅನ್ಯ ಚಟುವಟಿಕೆಗಳಿಗೆ ಬಲಿಯಾಗದೆ ದೇಶ ಸೇವೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಯಾವುದೇ ದುಶ್ಚಟಕ್ಕೆ ಒಳಗಾಗದೆ
ಒಳ್ಳೆ ಇದು ಮಾಡಬೇಕು. BSFನಲ್ಲೂ ಭರ್ತಿ ಆಗೋದು ಸುಸಂಧಿಗಳು ಇವೆ, ಅದರಲ್ಲೂ ಹೋಗಬೇಕು. ತಮ್ಮ ಫಿಸಿಕಲಿ ಒಳ್ಳೆ ಇಟ್ಕೊಳ್ಬೇಕು. ಮೊದಲು ಎದ್ದು ಇದು ಮಾಡಿ ಇದು ಫಿಸಿಕಲಿ ಯಾವುದೇ ದುಶ್ಚಟಕ್ಕೆ ಒಳಗಾಗಬಾರ್ದು. ಇದೇ ನನ್ನ ಸಂದೇಶ ಇದೆ.